ಈಗ ನೆಕ್ಸ್ಟ್ ಅನ್ನೋದು 4 5 ಬೆಣ್ಣೆ ದೋಸೆ ಮತ್ತೆ ಅದು ಮೇಲೆ ಹಾಕೊಂಡು 3 4 ಒಂದು ಪ್ಲೇಟ್ ಇಲ್ಲೇ ಕೊಡಿ. ಅದೇ ಇವಾಗ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಳಗ್ಗೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಬೆಂಗಳೂರಲ್ಲಿ ಯೂಶ್ವಲಿ ಟ್ರೈ ಮಾಡ್ತಾನೆ ಇರ್ತೀವಿ, ಬಟ್ ದಾವಣಗೆರೆಗೆ ಬಂದುಬಿಟ್ಟಿದ್ದೀವಿ. ಅದು ಫೇಮಸ್ ಹೋಟೆಲ್ ಶಾಂತಪ್ಪ, ಅದು ಸುಪ್ರಸಿದ್ಧ ಹೇಳಬೇಕು. ಸುಪ್ರಸಿದ್ಧ ಶಾಂತಪ್ಪ ಬೆಣ್ಣೆ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಬೆಣ್ಣೆ ದೋಸೆ ಹಾಗೂ ಖಾಲಿ ದೋಸೆ ಎರಡೇ ಸಿಗೋದು, ಜಾಸ್ತಿ ಸಿಗೋಲ್ಲ. ಸೊ ಇವೆರಡು ದೋಸೆ ಸಿಗತ್ತಂತೆ. ಸೊ ಬಂದಿದ್ದೀವಿ ಬೆಳಿಗ್ಗೆನೆ. ಇದಿರೋಂಥದ್ದು ದಾವಣಗೆರೆ ಗಡಿಯಾರದ ಕಂಬ. ಇಡೀ ದಾವಣಗೆರೆಯಲ್ಲಿ ನೀವು ಶಾಂತಪ್ಪ ಹೋಟೆಲ್ ಎಲ್ಲಿ ಅಂತ ಕೇಳಿದ್ರೆ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಸೊ ಅಷ್ಟು ಈಸಿ ಲೊಕೇಶನ್ನು ಮತ್ತು ಅಷ್ಟು ಪ್ರಸಿದ್ಧ, ಹೆಸರಲ್ಲೇ ಇದೆ ಸುಪ್ರಸಿದ್ಧ ಅಂತ. ಸೊ ಅದ್ಭುತವಾಗಿರೋಂಥ ದೋಸೆ ಸಿಗುತ್ತೆ. ಸೊ ಬೆಣ್ಣೆ ಹಾಕಿರುವಂಥ ದೋಸೆ. ಸೊ ಕಳೆದೇ ಹೋಗ್ತೀರಾ. ಮತ್ತು ಸೌದೆ ಒಲೆಯಲ್ಲಿ ಮಾಡೋಂಥದ್ದು. ಸೊ ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ ಸೌದೆಯಲ್ಲಿ ಮಾಡಿದ್ರೇ ಮಜಾ, ಗ್ಯಾಸಲ್ಲಿ ಮಾಡಿದ್ರೆ ಏನು ಮಜಾ ಇರುತ್ತೆ ಅಲ್ವಾ? ಸೊ ಹೌದು, 1944ರಲ್ಲಿ ಶುರುವಾಗಿದ್ದಂತೆ 80 ವರ್ಷ ಆಗಿದೆ. ಸೊ ಈ ಜನವರಿ ಮಂತ್ಗೆ 80 ವರ್ಷ ಆಯಿತು ಈ ಹೋಟ್ಲಿಗೆ. ಮತ್ತೆ ಅದೇ ಹಳೆ ಬಿಲ್ಡಿಂಗ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಲೈಕ್ ಯಾವುದೇ ರೀತಿ ಡೆಮಾಲಿಷ್ ಮಾಡಿ ಹೊಸದಾಗೇನೋ ಕಟ್ಟಿ ಆ ಥರದ್ದೇನೂ ಮಾಡಿಲ್ಲ. ಹಳೆ ಬಿಲ್ಡಿಂಗ್ನ ಹಾಗೇ ಉಳಿಸ್ಕೊಂಬಂದಿದ್ದಾರೆ. ಮತ್ತು ಇನ್ನು ಮೇಜು ಕುರ್ಚಿಗಳು ಕೂಡ ಅದೇನೆ. ಸೊ ಆಗಿನ ಕಾಲದಲ್ಲಿ ತಂದಿದ್ದಂತೆ ಆ ಚೇರ್ಗಳು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹಳೆ ಚೇರ್ಗಳು, ಟೇಬಲ್ಗಳು ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆಯಲ್ಲೇ ಕೊಡಿಸ್ತಾ ಇದ್ದೀನಿ. ಬನ್ನಿ. ನೆಕ್ಸ್ಟ್ 6 ಬೆಣ್ಣೆ ದೋಸೆ ನಮ್ಮದು, ಎಲ್ಲವೂ ರೋಸ್ಟ್. ರಾಸ್ತೆ ಬದು ₹300 ಅರ್ಧ ಕೆಜಿ. ಎದುರುಗಡೆ ಸೆಟ್ರು ತಗೊಂಡೇನು? ಸರ್ ನಮಸ್ತೆ. ನಮಸ್ಕಾರ ರೀ ಸರ್, ತಮ್ಮ ಹೆಸರು? ಗಣೇಶ್ ಅವರು. ಸರ್, ಯಾವಾಗಿಂದ ಶುರುವಾಗಿದ್ದು ಶಾಂತಪ್ಪ ಬೆಣ್ಣೆ ದೋಸೆ? ನಮ್ಮ ತಂದೆರಿ 1944 ಜನವರಿ 24. ಮೊನ್ನೆಗೆ 80 ವರ್ಷ ಆಯ್ತು ಮಾಡಿ. ಇಲ್ಲಿ ಒಂದೇ ಜಾಗದಾಗ ಇದೊಂದೇ ಜಾಗದಲ್ಲ? ಹೌದು, 80 ವರ್ಷ ಆಯ್ತು. ಮೊನ್ನೆ 24 ಜನವರಿ 24 80 ವರ್ಷ ಆಯ್ತು ಒಂದೇ ಜಾಗದಾಗ. ಓ, ಕೈ ಸುಡುತ್ತೆ. ಹಾಂ, 1900 ನಮ್ಮ ಅಜ್ಜಿ 1928ನೇ ಇಸ್ವಿ ಮಾಡಿದ್ರು ವಸಂತ ಕ್ಷೇತ್ರಿಗೆ. ನಮ್ಮ ಅಜ್ಜಿ ಮಾಡಿದ್ರು, ನಮ್ಮ ದೊಡ್ಡಪ್ಪರು ಮಾಡಿದ್ರು, ಆಮೇಲೆ ನಮ್ಮ ತಂದೆಯರು ಮಾಡಿದ್ರು ಅಲ್ಲಿ. ಬೇರೆ ಆದ್ಮೇಲೆ 1944 ಇಸ್ವಿ ಇಲ್ಲಿ ಒಂದೇ ಜಾಗದಾಗ 80 ವರ್ಷ ಆಯ್ತು. ಓಕೆ, ಅಂದರೆ ಅಜ್ಜಿ ಫಸ್ಟ್ ಶುರು ಮಾಡಿ? ಹೌದು, 1928 ರಾಗಿ ದೋಸೆ. ಅವಾಗ ಅಕ್ಕಿ ಇದ್ದಲ್ಲ, ಅಕ್ಕಿ ಸೌಕರ್ಯ ಸಿಗ್ತದೆ. ರಾಗಿ ದೋಸೆ ಮಾಡಿದ್ರು, ರಾಗಿ ದೋಸೆ ತುಪ್ಪ ಅಂತ. ಆಮೇಲೆ ಅಕ್ಕಿ ದೋಸೆ ನಮ್ಮ ತಂದೆಯವರು ಅವರು ಕಂಡಿಡೋದು, ನಮ್ಮ ದೊಡ್ಡಪ್ಪರು ಅವರು. ಸರ್, ಎಷ್ಟು ಥರ ದೋಸೆ ಸಿಗುತ್ತೆ? ಯಾವ ಥರ ದೋಸೆ? ಬೆಣ್ಣೆ ದೋಸೆ, ಖಾಲಿ ದೋಸೆ ಎರಡೇ ರೀ ನಮ್ಮದು. ಎರಡೇನಾ? ಹೌದು. ಓಕೆ, ಅವಾಗಿಂದನೂ ಅಷ್ಟೇ? ಅವಾಗಿಂದಲೂ ಅಷ್ಟೇ ರೀ, ಓಪನ್ ಏನೂ ಇದ್ದಿಲ್ಲ. ಬೆಣ್ಣೆ ದೋಸೆ, ಖಾಲಿ ದೋಸೆ ಎರಡೇ ರೀ. ರಸ ಆಗ್ಬಿಟ್ರೆ ಆಗೋದಿಲ್ಲ ನಮಗೆ.
ಎರಡೇ ಟೈಪ್. ಓಕೆ. ಈ 4ನೇ ತಲೆಮಾರ ನಮ್ಮ ಮಗ ಅವರು, ಮಗ. ನಾನು 3ನೇದು, ಅವ್ರು 4ನೇದು. ನೆಕ್ಸ್ಟ್ ಅವ್ರು ಬರ್ತಾರೆ. ಹಾಂ. ಮತ್ತೆ ಇನ್ನು ಬೆಣ್ಣೆ ಎಲ್ಲ ಹೇಗೆ ಸರ್? ಅಂದರೆ ಹಳ್ಳಿ ಬೆಣ್ಣೆ ರೀ. ಭಾನುವಾರ ಸಂತೆ ಆಗುತ್ತೆ ರೀ ಇಲ್ಲೇ ನಮ್ಮ ಹೋಟ್ಲ ಹತ್ರನೇ. ನಾವು ಜಗಳೂರು ತಾಲೂಕಿನದು ಅಲ್ಲಿ ಗಣಪತಿ ಗುಡಿ ಹತ್ರ ಬರ್ತದೆ ರೀ. ಓಕೆ. ಒಂದು 500-600 ಸೇರು ಅಲ್ಲೇ ಖರೀದಿ ಮಾಡ್ತಾರೆ ಹೋಟ್ಲ. ಮತ್ತೆ ಸರ್ ಇನ್ನು ಬಿಲ್ಡಿಂಗ್ ಕೂಡ ಹಳೆ ಬಿಲ್ಡಿಂಗ್. ಹೌದೌದು, ಹಂಗೆ ಇತ್ತು. ಅವಾಗಿಂದನೂ ಹಾಗೆ ಉಳಿಸ್ಕೊಂಡು ಬಂದಿದೆ. ಹೌದು. ಇದು ಒಂಥರ ಮನೆ ಇದ್ದಂಗೆ ರೀ. ಹೋಟ್ಲಲ್ಲ ಮನೆ ಇದ್ದಂಗೆ. ಇವು ಸಿಗೋದಲ್ರಿ ಈ ಟೈಪ್ ನೋಡ್ರಿ. 2 ಕಾಲಡಿ ಅಗಲ ಗಾಡಿಗಳು ಅದಾವ್ರಿ. ಗೋಡೆನೇ ಒಂದೊಂದು 2 ಕಾಲಡಿ. ಚೇರ್ಗಳು ಬೆಂಚ್ಗಳು ಕೂಡ ಹಳೆಯದ ಹಾಗಾಗಿ. ಹೌದ್ರಿ, ಅದು ಒಂದು 150 ವರ್ಷದ ಚೇರ್ ರೀ ಅವೆಲ್ಲ. 150 ವರ್ಷ? ಹೌದೌದು. ಅದು ನಾಟಕ ಕಂಪ್ನಿಯಾಗಿದ್ದು. ನಮ್ಮ ತಂದೆಯರು 2 ರೂಪಾಯಿ ಒಂದು ಚೇರ್ ತಂದಿದ್ರು ಅವಾಗ 2 ರೂಪಾಯಿ ಒಂದು ಚೇರ್ ತಂದಿದ್ರು ನಮ್ಮ ತಂದೆಯರು. 2 ರೂಪಾಯಿ ಒಂದು ಚೇರ್ ಅವಾಗ. ಅದು ಎತ್ತಕಾಲ್ರಿ, ಒಂದೇ ಕೈಲ ಅಷ್ಟು ವಜ್ಜೆ ಅದಾವು. ಅವು 80 ವರ್ಷದವ್ರಿ. ಅವು ಕಲ್ಲುಗಳು ಅದಾವಲ್ಲ ಬೆಂಚ್ಗಳು, ಅವು 80 ವರ್ಷದವ್ರಿ. ಇಲ್ಲಿ ಏನದಾವಲ್ಲ ಎಲ್ಲ ಹಳೆಯವ್ರಿ. ಎಲ್ಲ ಹಳೆ. ಅದು ಹಾಗೆ ಉಳಿಸ್ಕೊಂಡಿರಲ್ಲ, ಅದೊಂದು ಖುಷಿ ಸರ್. ಅದು ಚೇಂಜ್ ಮಾಡಿದೆ ಹಾಗೆ ಉಳಿಸ್ಕೊಂಡ್ ಬರ್ತಾ ಇದೆ. ಹೌದು. ಆ ಟೈಪ್ ಸಿಗೋದಲ್ರಿ ಈಗ. ನಾವು ಸಣ್ಣದಿದ್ದಾಗ ರೀ 15 ಪೈಸಾ ಖಾಲಿ ಪಲ್ಯ ಬೆಣ್ಣೆ. 15 ಪೈಸಾ, 50 ಪೈಸಾ ಬೆಣ್ಣೆ ದೋಸೆ ಇತ್ತು. ಹೌದೌದು, ಬೆಣ್ಣೆ ದೋಸೆ 50 ಪೈಸಾ ಇತ್ತು. 1 ಪೈಸಾ, 2 ಪೈಸಾ, 3 ಪೈಸಾ ನಡೀತಿದ್ದು ಅವಾಗ. 1 ಪೈಸಾ, 2 ಪೈಸಾ, 3 ಪೈಸಾ. ನಮ್ಮ ಅಕ್ಕರ ಜೊತೆ ನಾನು ಇನ್ನೊಂದು ಕಡೆ ಕುಂತಿದ್ದೆ. 1 ಪೈಸಾ, 2 ಪೈಸಾ, 3 ಪೈಸಾ ಆ ಕಡೆ ತಗೊಂಡಿದ್ದೆ. ಅವ್ರು 5 ಪೈಸಾ, 10 ಪೈಸಾ, 50 ಪೈಸಾ ನಾಲ್ಕಣಿ ಆ ಕಡೆ ತಗೊಳೋರು. ನಾನು ಸಣ್ಣನಿದ್ದಾಗ, ನಾನು ಸಣ್ಣನಿದ್ದಂಗ್ಲೇ ಬರ್ತದೆ ನೋಡ್ರಿ. ಅವಾಗ ನಮ್ಮ ತಂದೆ 5 ಪೈಸಾ, 10 ಪೈಸಾ ಕೊಡೋರು. 10 ಪೈಸಾ ಕೊಡೋರು. ಅದೇ ದೊಡ್ಡ ವಿಷಯ ನಮಗೆ. 10 ಪೈಸಾ ತಗೊಂಡು ನಾನು ಅವಾಗ 10 ಪೈಸಾ ದೊಡ್ಡದು ನನಗೆ. ಆ ಸ್ಕೂಲಿಗೆ ಹೋಗಿದ್ದೆ. ಆಮೇಲೆ 5:30 ಸ್ಟಾರ್ಟ್ ಮಾಡೋರು, 9:30ಗೆ ಮುಗಿಯೋದು. 10 ಗಂಟೆ ಸ್ಕೂಲಿಗೆ ಹೋಗ್ಬಿಡ್ತಿದ್ದೆ. ಮತ್ತಿನ್ನು ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಬೆಳಗ್ಗೆ 7:30, 7:45ದಿಂದ 11:15 ಗ್ಯಾರಂಟಿ ಇಲ್ಲ. ಒಂದು ಸಲ 10:00 ಆಗ್ಬೋದು. 10:00 ಕ್ಲೋಸ್ ಆಗುತ್ತೆ. ಇನ್ನು ಸಂಜೆ ಆ ಥರ ಏನು? ಇಲ್ಲ, ಏನಿಲ್ಲ, ಒಪ್ಪತ್ತಷ್ಟೇ. ಮಾರ್ನಿಂಗ್ ಮಾತ್ರ. ಮತ್ತೆ ರಜೆ ಏನೋ ಇರುತ್ತಾ? ರಜೆ ಎಮರ್ಜೆನ್ಸಿ ಅಷ್ಟೇ, ನಮ್ಮ ರಜೆ ಏನಲ್ಲ. ಮತ್ತೆ ಶುಕ್ರವಾರ ಮತ್ತೆ ಭಾನುವಾರ, ಶುಕ್ರವಾರ, ಮಂಗಳವಾರ ಕೆಂಪು ಚಟ್ನಿ ಸ್ಪೆಷಲ್. ಅದು ಸ್ಪೆಷಲ್. ಅದಕ್ಕೆ ಫ್ಯಾನ್ಸ್ ಬೇರೆ ಇರ್ತಾರೆ. ಓಕೆ ಸರ್, ದಾವಣಗೆರೆಗೆ ಬಂದರೆ ಸೊ ಹೋಟೆಲಿಗೆ ಬರಬೇಕಂದ್ರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಏನಿದೆ? ಗಡಿಯಾರ ಕಂಬ ಅಂದ್ರೆ ಸರ್, ಗಡಿಯಾರ ಕಂಬ ಗಡಿಯಾರ ಕಂಬ ಅಂದ್ರೆ ಅವ್ರು ಯಾರಾದ್ರೂ ಹೇಳ್ತಾರೆ ಶಾಂತಪ್ಪ ಬೆಣ್ಣೆ ದೋಸೆ ಹೋಟ್ಲು ಅಂತ ಹೇಳಿ ಸಾಕು. ಯಾರು ಬೇಕಾದ್ರೆ ಕರ್ಕೊಂಡ್ಬಂದು ಇಲ್ಲೇ ಬಿಡ್ತಾರೆ. ಅದು ಕರ್ಕೊಂಡ್ಬಂದ್ಬಿಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಣ್ಣದಿಗೆ ಎರಡು ಸೊ ಬೆಳಿಗ್ಗೆ ಸುಪ್ರಸಿದ್ಧ ಶಾಂತಪ್ಪ ಬೆಣ್ಣೆ ಹೋಟೆಲ್ನಲ್ಲಿ ನಾವು ತೊಗೊಂಡಿರುವಂಥದ್ದು ಬೆಣ್ಣೆ ದೋಸೆ ಗುರುವೆ
ಸೊ ಅದ್ಭುತವಾಗಿರೋಂಥ ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ. ಶಾಂತಪ್ಪ ಬೆಣ್ಣೆ ದೋಸೆ ಹೋಟೆಲಿಗೆ ಬಂದರೆ ಹಸಿರು ಚಟ್ನಿ ಸಿಗುತ್ತೆ. ಶುಕ್ರವಾರ ಹಾಗೂ ಮಂಗಳವಾರ ಬಂದರೆ ಕೆಂಪು ಚಟ್ನಿ ಸಿಗುತ್ತೆ. ಅದು ಒಂದು ಸ್ಪೆಷಲ್ ಅಂತೆ. ಸೊ ನಾವು ಬಂದಿರುವಂಥ ದಿನ ಶುಕ್ರವಾರ. ಸೊ ಹಾಗಾಗಿ ನಮಗೆ ಕೆಂಪು ಚಟ್ನಿ ಸಿಕ್ಕಿದೆ. ಈ ಜೊತೆಗೆ ಬೆಣ್ಣೆ ಬೇರೆ ಹಾಕಿದ್ದಾರೆ, ಮತ್ತು ಆಲೂಗಡ್ಡೆ ಪಲ್ಯ ಹಾಗೂ ಒಂದು ದೋಸೆ ಅಂದರೆ ಬೆಣ್ಣೆ ದೋಸೆ ತೊಗೊಂಡಿದ್ದೀವಿ. ಬೆಣ್ಣೆ ದೋಸೆಗೆ ಆ ಕೆಂಪು ಚಟ್ನಿನೂ ಕೂಡ ಹಾಕಿ ಕೊಟ್ಟಿರ್ತಾರೆ. ಬೆಣ್ಣೆ ಹಾಗೂ ಕೆಂಪು ಚಟ್ನಿ, ಸ್ವಲ್ಪ ನೀರು ಚಟ್ನಿ ಹಾಗೂ ಗಟ್ಟಿ ಚಟ್ನಿ ಎರಡೂ ಕೊಟ್ಟಿದ್ದಾರೆ. ತೊಗೊಂಬರೋಣ. ಸರಿ ಕೊಡುತ್ತೆ ಖಾರ, ಚುರ್ರನದ. ಬೆಣ್ಣೆ ಹಾಕೊಂಡು ತಿಂದರೂ ಆ ರೇಂಜಿಗೆ ಖಾರ ಕೊಡ್ತಾಯಿದೆ ಅಂದರೆ ದೋಸೆಗೆ ಬೇರೆ ಖಾರ ಹಾಕ್ಸ್ಬಿಟ್ವಾ. ಅದು ಕೂಡ ನೀವು ಕೆಂಪು ಚಟ್ನಿ ಬೇಕು ಅಂತ ಹೇಳಿದ್ರೆ ಖಾರ ಹಾಕ್ತಾರೆ, ಇಲ್ಲಾಂದರೆ ಬೆಣ್ಣೆ ದೋಸೆ ಅಂದರೆ ದೋಸೆಗೆ ಬೆಣ್ಣೆ ಹಾಕಿ ಕೊಟ್ಬಿಡ್ತಾರೆ. ನೀವು ಖಾರ ಬೇಕು ಅಂದರೆ ಮಾತ್ರ ಅದಕ್ಕೆ ಖಾರ ಹಾಕಿ ಕೊಡ್ತಾರಂತೆ. ಸೊ ಸೂಪರ್. ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಹಾಗೂ ಬೆಣ್ಣೆ ಇಷ್ಟು ತೊಗೊಂಡು ತಿನ್ನೋಣ, ಅವಾಗಲೇ ಮಜಾ. ಬರೀ ಚಟ್ನಿ ಅಂದರೆ ಸ್ವಲ್ಪ ಖಾರ ಸರಿ ಕೊಡುತ್ತೆ. ಬರೀ ಚಟ್ನಿ ತೊಗೊಂಬಿಡಿ, ಆಲೂಗಡ್ಡೆ ಪಲ್ಯ ಹಾಗೂ ಬೆಣ್ಣೆ ಚಟ್ನಿ ಇಷ್ಟು ತೊಗೊಳ್ಳಿ, ಸ್ವಲ್ಪ ಖಾರ ಕಮ್ಮಿ ಅನಿಸುತ್ತೆ. ಚೆನ್ನಾಗಿದೆ, ಸೂಪರ್. ನೀವೇನಾದರೂ ದಾವಣಗೆರೆ ಬಂದಾಗ ಆರಾಮ್ಸೆ ಒಂದ್ಸತಿ ದೋಸೆ ಟ್ರೈ ಮಾಡಿ. ಹಳೇ ಹೋಟೆಲು, ಬಿಲ್ಡಿಂಗು ಕೂಡ ಅದೇ ಹಳೆ ಬಿಲ್ಡಿಂಗೆ, ಫೀಲಿಂಗು ಕೂಡ ಆ ಒಂದು ಹಳೆ ಫೀಲಿಂಗು ಸಿಗುತ್ತೆ. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ದೋಸೆ ಎಂಜಾಯ್ ಮಾಡಿ. ದೋಸೆ